ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಖ್ಯಾತಿಯ ತುಕಾಲಿ ಸಂತೋಷ್ ಅವರ ಕಾರು ಅಪಘಾತಕ್ಕೀಡಾಗಿದೆ. ತುಮಕೂರಿನಿಂದ ಹೊಳೆ ನರಸೀಪುರಕ್ಕೆ ಹೊರಟಿದ್ದಂಥ ತುಕಾಲಿ ಸಂತೋಷ್ ಅವರ ಕುಟುಂಬ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ರು. ಈ ವೇಳೆ ಕುಣಿಗಲ್ ಬಳಿ ಅವರ ಕಾರು ಅಪಘಾತಕ್ಕೀಡಾಗಿದೆ. ಸಂತು ಕುಟುಂಬಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ತಿಳಿದು ಬಂದಿದೆ. 2 ವಾರದ ಹಿಂದೆಷ್ಟೇ ತಾವು ಕಿಯಾ ಕಾರು ಖರೀದಿಸಿದ ಸಂಗತಿಯನ್ನು ತುಕಾಲಿ ಸಂತೋಷ್ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ಹಂಚಿಕೊಂಡಿದ್ದಾರೆ. ತಮ್ಮ ಕನಸಿನ ಕಾರು ಬಂದಿದೆ, ನಾವು ನಮ್ಮ ಕುಟುಂಬ ತುಂಬ ಸಂತೋಷವಾಗಿದ್ದೀವಿ ಅಂತ ತುಕಾಲಿ ಸಂತೋಷ್ ಅವರು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದರು. ಆದರೆ ಕಾರು ಖರೀದಿ ಮಾಡಿಕೊಂಡ 2 ವಾರದಲ್ಲಿ ಈ ಅಪಘಾತ ಸಂಭವಿಸಿದೆ. ಹೌದು, ತುಕಾಲಿ ಸಂತೋಷ್ ಅವರು ಖರೀದಿ ಮಾಡಿದಂಥ ಹೊಸ ಕಿಯಾ ಕಾರಿಗೆ ವೇಗವಾಗಿ ಬಂದ ಆಟೋ ಒಂದು ಡಿಕ್ಕಿ ಹೊಡೆದಿದೆ. ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ಹೊಳೆ ನರಸೀಪುರ ಕಡೆ ಹೋಗ್ತಿತ್ತು. ಅದೇ ಮಾರ್ಗದಲ್ಲಿ ಕುಣಿಗಲ್ನಿಂದ ಕುರುಡಿಹಳ್ಳಿಗೆ ಆಟೋ ಬರುತ್ತಿತ್ತು. ಈ ವೇಳೆ ತುಕಾಲಿ ಸಂತೋಷ್ ಕಾರಿಗೆ ಆಟೋ ಚಾಲಕ ಜಗದೀಶ್ ಎಂಬಾತ ಡಿಕ್ಕಿ ಹೊಡೆದಿದ್ದಾನೆ. ಆಟೋ ಚಾಲನೆ ವೇಳೆ ಚಾಲಕ ಜಗದೀಶ್ ಮದ್ಯ ಸೇವಿಸಿದ್ದ ಅಂತ ಹೇಳಲಾಗ್ತಿದೆ. ಇನ್ನು ಅಪಘಾತಕ್ಕೀಡಾದ ಕಾರಿನಲ್ಲಿ ತುಕಾಲಿ ಸಂತೋಷ್ ಹಾಗೂ ಅವರ ಪತ್ನಿ ಮಾನಸ ಇದ್ದರು. ಅದೃಷ್ಟವಶಾತ್ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಸದ್ಯ ಚಾಲಕ ಜಗದೀಶ್ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಅಂತ ನಿನ್ನೆ ವರದಿಯಾಗಿತ್ತು. ನಿನ್ನೆ ನಡೆದ ಅಪಘಾತದಲ್ಲಿ ಆಟೋ ಸಂಪೂರ್ಣವಾಗಿ ಜಖಮಾಗಿತ್ತು. ಆಟೋ ಚಾಲಕ ಜಗದೀಶ್ ಮದ್ಯ ಸೇವನೆ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಅಪಘಾತದಲ್ಲಿ ಗಾಯಗೊಂಡಿರುವ ಜಗದೀಶ್ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಆದರೆ ಇದೀಗ ಚಿಕಿತ್ಸೆ ಫಲಿಸದೆ 40 ವರ್ಷದ ಜಗದೀಶ್ ಎಂಬಾತ ಸಾವನ್ನಪ್ಪಿದ್ದಾನೆ. ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ತುಕಾಲಿ ಸಂತೋಷ್ ಅವರ ತಪ್ಪಿರ್ಬೋದು ಅಥವಾ ಆಟೋ ಚಾಲಕನದೇ ತಪ್ಪಿರ್ಬೋದು. ಒಂದು ವೇಳೆ ಆಟೋ ಚಾಲಕ ಕುಡಿದ ಮತ್ತಿನಲ್ಲಿ ಗಾಡಿ ಓಡಿಸಿದ್ದೇ ಆಗಿದ್ದಲ್ಲಿ ಆಟೋ ಚಾಲಕನೇ ತಪ್ಪಾಗಿರುತ್ತೆ. ಇನ್ನು ಇತ್ತೀಚೆಗಷ್ಟೇ ತುಕಾಲಿ ಸಂತೋಷ್ ಅವರ ಕುಟುಂಬ ಹೊಸ ಕಾರು ಖರೀದಿ ಮಾಡಿದ್ದ ಸಂತೋಷದಲ್ಲಿದ್ದರು. ಆದರೆ ಆಟೋ ಚಾಲಕನ ಸಾವು ಈಗ ತುಕಾಲಿ ಸಂತೋಷರ ಕುಟುಂಬಕ್ಕೆ ದುಃಖ ತಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.